ಎಲ್ರಿಗೂ ನಮಸ್ತೆ. ನನ್ನ ಇವತ್ತಿನ ಪ್ರಾಸದ ಕೊನೆಯ ಅಕ್ಷರ ವ ವ ವಿ ವಿ ಉ. ಸಾವು. ಸಾವಿನ ನಂತರವೂ ನಮ್ಮ ಗೆಲುವು. ಪ್ರತಿಯೊಬ್ಬರಿಗೂ ನಿಶ್ಚಿತ ಈ ಸಾವು. ಸಾವಿನ ನಂತರವೂ ಹೇಗೆ ಪಡೆದುಕೊಳ್ಳಬೇಕು ನಾವು ಗೆಲುವು? ಬದುಕಿದ್ದಾಗಲೇ ಇರಬೇಕು ನಮಗೆ ಅದರ ಅರಿವು. ಹೇಗೆಂದರೆ ನಮ್ಮಿಂದ ಎಷ್ಟೆಷ್ಟು ಜನರಿಗೆ ಎಷ್ಟೆಷ್ಟು ಸಿಗುತ್ತಿದೆ ಒಲವು. ಯಾರ ಎದೆಯಲ್ಲೂ ಉರಿಯಕೂಡದು ನಮ್ಮ ಬಗೆಗಿನ ದ್ವೇಷದ ಕಾವು. ದಾನ ಧರ್ಮಗಳಿಂದ ನೀಗಿಸಿರಬೇಕು ಎಷ್ಟೋ ಜನರ ಹಸಿವು. ಮಾಡಿಕೊಡಬೇಕು ನಮ್ಮ ಸಂತೋಷದಲ್ಲಿ ಎಲ್ಲರಿಗೂ ಭಾಗಿಯಾಗಲು ಅನುವು. ಕಷ್ಟಗಳನ್ನು ನಾವು ಮಾತ್ರ ನುಂಗಬೇಕು, ಅದು ಆಗಿದ್ದಿರಬಹುದು ಬೇವು. ಮಹಾತ್ಮರ ಜೀವನ ಆದರ್ಶಗಳಿಂದ ಪಡೆದುಕೊಳ್ಳಲಿ ನಮ್ಮ ಬಾಳು ಹೊಸ ತಿರುವು. ಪ್ರಸನ್ನತೆ ಹಾಗೂ ಭಗವಂತನ ನಾಮಸ್ಮರಣೆಯೊಂದಿಗೆ ಆಗಲಿ ನಮ್ಮ ಪ್ರತಿ ಮುಂಜಾವು. ಏಕೆಂದರೆ ಆತನಿಗೆ ಮಾತ್ರ ಗೊತ್ತು ನಮ್ಮ ಜೀವದ ಅಳಿವು ಉಳಿವು. ಆದರೆ ಈ ಬದುಕು ಹೇಗಿರಬೇಕೆಂದು ಅದಾಗಬೇಕಿದೆ ನಮ್ಮ ನಿಲುವು. ಬಾಯಿಗೆ ಎಷ್ಟು ರುಚಿ ಕೊಡುತ್ತದಲ್ಲವೇ ಮಾಗಿದ ಮಾವು. ಒಂದೇ ಒಂದು ದಿನ ಇದ್ದರೂ ಮನಸ್ಸಿಗೆ ಎಷ್ಟು ಮುದ ನೀಡುತ್ತದಲ್ಲವೇ ಹೂವು. ಅವುಗಳಂತೆ ಹೀಗಿದ್ದು ಹೋಗಬೇಕು ನಾವು. ನಾವೆಂದೂ ಆಗಕೂಡದು ದ್ವೇಷದ ಅಥವಾ ಸೇಡಿನ ವಿಷದ ಹಾವು. ಖುಷಿ ಹಂಚುವುದರಲ್ಲಿ ನಾವಾಗಿರಬೇಕು ಒಳಹರಿವು. ಆಹಾರವಿದ್ದಿರಬಹುದು ಮೇವು, ಆದರೂ ಸಮೃದ್ಧವಾಗಿ ಹಾಲು ಕೊಡುವುದಿಲ್ಲವೇ ಗೋವು. ಅದರಂತೆ ಕಷ್ಟ ನಷ್ಟ ಎಲ್ಲರಿಗೂ ಬರಬಹುದು ಹಲವು. ಸಾಕಷ್ಟು ಪಟ್ಟಿರಬಹುದು ದಣಿವು. ಎಲ್ಲರಿಗೂ ಸಹಜ ಜೀವನದಲ್ಲಿ ನೋವು ನಲಿವು. ಆದರೂ ಆನಂದ ಕೊಡಲು ಹೂವಿನಂತೆ ಅರಳಬೇಕಲ್ಲವೇ ನಾವು. ನಾವು ಹೋದಾಗ ಮನೆ ಧನ ಕನಕ ಆಸ್ತಿ ಅಂತಸ್ತು ನಮ್ಮ ಹಿಂದೆ ಬರವು ಅವು. ಸುಖ ದುಃಖ ಲಾಭ ನಷ್ಟ ಹೆಸರು ಕೀರ್ತಿ ನಮ್ಮ ಹಿಂದೆ ಬರದಾದವೂ ಕೂಡ ಇವು. ಹೀಗೆ ಅವು ಇವು ಬರಲಾರವು ಯಾವವು. ನಾವು ಹೋದ ನಂತರವೂ ಕಟ್ಟ ಕಡೆಗೆ ಉಳಿಯುವುದೊಂದೇ, ಅದೇ ಹೇಗಿದ್ದೇವೆನ್ನುವ ನಮ್ಮ ಇರುವು. ಸುಂದರವಾದ ಬಾಳನ್ನು ಬದುಕಿ ಹೋಗಿದ್ದೇ ಆದರೆ ಅದೆಷ್ಟು ಚೆಲುವು. ಇದಕ್ಕೇನಂತೀರಾ ಕೇಳುಗರಾದ ತಾವು? ದಿನಕ್ಕೊಮ್ಮೆಯಾದರೂ ಸಾವಿನ ಬಗ್ಗೆ ಯೋಚಿಸಿದಿರಾ ನೀವು? ಆದರೆ ಅದರ ಬಗ್ಗೆ ಭಯ ಬೇಡ, ಬರುತ್ತದಲ್ಲ ನಮಗೂ ಸಾವು. ಭಗವಂತನಲ್ಲಿ ಸತತ ಪ್ರಾರ್ಥನೆ ಇರಲಿ. ವಿನಾ ದೈನೇನ ಜೀವನಂ ಅನಾಯಾಸೇನ ಮರಣಂ ಎಂದು ಹೀಗೆ ಬರಲಿ ನಮ್ಮ ಸಾವು. ಇನ್ನೊಂದು ಹೇಗಿರಬೇಕು ಗೊತ್ತಾ ನಮ್ಮ ಸಾವು? ಇಡೀ ಸ್ಮಶಾನವೇ ಕೂತು ಅಳಬೇಕು ಹಾಕುತ್ತಾ ರಕ್ತ ಕಣ್ಣೀರು. ಅದೂ ಕೂಡ ಅಷ್ಟೊಂದು ಪಟ್ಟುಕೊಳ್ಳಬೇಕು ನೋವು. ಇದೆಲ್ಲವೇ ಸಾವಿನ ನಂತರವೂ ನಮ್ಮ ಗೆಲುವು. ಇದೆಲ್ಲವೇ ಸಾವಿನ ನಂತರವೂ ನಮ್ಮ ಗೆಲುವು. ಸರಿ, ಈ ಪ್ರಾಸದಲ್ಲಿ ನನ್ನ ಕೊನೆಯ ಅಕ್ಷರ ವ ವ ವಿ ವಿ ಉ ಆಗಿತ್ತು. ಆದರೆ ಒಂದೇ ಒಂದು ಕಡೆ ಮಾತ್ರ ಅ ಆ ಇ ಈ ಉ ಅನ್ನುವ ಸ್ವರಾಕ್ಷರ ಬಂದಿದೆ. ಆ ಶಬ್ದ ಯಾವುದೆಂದು ಕಾಮೆಂಟ್ ಮೂಲಕ ತಿಳಿಸಬಲ್ಲಿರಾ?